ಕೆಟ್ಟೋಗಿರುವಂಥ ಜಿಪ್ಪನ್ನ ಕ್ಷಣ ಮಾತ್ರದಲ್ಲಿ ನಾವು ರಿಪೇರಿ ಮಾಡ್ಕೋಬೋದು. ಈ ರೀತಿಯಾಗಿ ಜಿಪ್ ಮೇಲೆ ಸ್ವಲ್ಪ ಕ್ಯಾಂಡಲ್ನ ಉಜ್ಜಿ ನೋಡಿ, ನಿಮಿಷಗಳಲ್ಲಿ ನಾವು ಜಿಪ್ಪನ್ನ ರೆಡಿ ಮಾಡ್ಕೋಬೋದು. ಅಂಥ ಟ್ರಿಕ್ಸ್ ತಂದಿದ್ದೀನಿ. ಎಲ್ಲ ಗೃಹಿಣಿಯರಿಗೂ ಉಪಯೋಗ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಮೊದಲನೇ ಟಿಪ್ ನೋಡೋಣ. ನೋಡಿ, ನಾವು ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಈ ಥರ ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡ್ತಾ ಇರ್ತೀವಿ. ಏನು ಮಾಡ್ತೀವಿ, ಯೂಸ್ ಮಾಡ್ತಾ ನಾವು ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಳೋದು. ಆ ರೀತಿ ಇದ್ದಾಗ ಇದ್ರ ಮೇಲೆ ಜಿಡ್ಡು ಎಲ್ಲ ನಾವು ತರಕಾರಿ ಕಟ್ ಮಾಡಿರೋ ಅಂಥದ್ದೆಲ್ಲ ಕೊಳೆ ಎಲ್ಲ ತುಂಬಿಕೊಂಡು ತುಂಬಾ ಡಲ್ಲಾಗಿ ಕಾಣ್ತಾ ಇರುತ್ತಲ್ವ. ಇದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಅಂತ ನೋಡೋಣ. ನೋಡಿ, ನಾನು ಮೊದಲನೇದಾಗಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಇದ್ರ ಮೇಲೆ ಚೆಲ್ಕೊಂಡಿದ್ದೀನಿ. ಹಾಗೆ ವಿನಿಗರು, ಇದು ಅಡುಗೆಗೆಲ್ಲ ಬಳಸುವಂಥ ವಿನಿಗರ್ನ 1 ಚಮಚದಷ್ಟು ನಾನು ಈ ಉಪ್ಪು ಮೇಲೇ ನಾನು ಚೆಲ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾವು ಮಾರ್ನಿಂಗ್ ಟೈಮು ಟಿಫನ್ ಎಲ್ಲ ಮಾಡಿದಾಗ, ಚಿತ್ರಾನ್ನ ಎಲ್ಲ ಮಾಡಿದಾಗ ಯೂಸ್ ಮಾಡಿರೋವಂಥ ನಿಂಬೆಹಣ್ಣು, ಅದರ ಸಿಪ್ಪೆನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಿಪ್ಪೆಯಲ್ಲಿ ಎಲ್ಲ ಕಡೆ ಉಪ್ಪು ಮತ್ತು ನಾವು ಹಾಕಿರೋವಂಥ ವಿನಿಗರು ಮಿಕ್ಸ್ ಆಗಬೇಕು. ನಿಂಬೆಹಣ್ಣಲ್ಲಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಉಜ್ಕೊತಾ ಇರಬೇಕು. 1-2 ನಿಮಿಷ ಎರಡು ಸೈಡೂ ಈ ರೀತಿಯಾಗಿ ಉಜ್ಕೊಳೋದ್ರಿಂದ ಫ್ರೆಂಡ್ಸ್ ಅದರಲ್ಲಿರೋವಂಥ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ನಾವು ಈ ರೀತಿ ಒಂದು ವಾರಕ್ಕೊಂದು ಸಾರಿ ಆದರೂ ನಾವು ಚಾಪಿಂಗ್ ಬೋರ್ಡ್ಗಳ್ನ ಕ್ಲೀನ್ ಮಾಡ್ಕೊತಾ ಇರಬೇಕು. ಇಲ್ಲ ಅಂದರೆ ಅದರಲ್ಲಿ ಕೆಲವೊಂದು ಸಾರಿ ಬ್ಯಾಕ್ಟೀರಿಯಾಗಳೆಲ್ಲ ಉಳ್ಕೊಂಡು ನಮಗೆ ಫುಡ್ ಪಾಯ್ಸನ್ ಆಗುವಂಥ ಚಾನ್ಸ್ ತುಂಬಾ ಇರುತ್ತೆ. ನೋಡಿ, ಇವಾಗ ಉಜ್ಕೊಂಡು ಇದನ್ನ ವಾಶ್ ಮಾಡ್ಕೊಂಡು ತಂದು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ಬೋದು. ಇಷ್ಟ ಆದರೆ ಅಂತೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ವಾರಕ್ಕೊಂದು ಸಾರಿ ಆದರೂ ಚಾಪಿಂಗ್ ಬೋರ್ಡ್ಗಳ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಇರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಸೆಕೆಂಡ್ ಟಿಪ್ ನೋಡೋಣ. ಚಾಕುಗಳನ್ನ ಸಾಮಾನ್ಯವಾಗಿ ನಾವು ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಇದು ಯೂಸ್ ಮಾಡ್ತಾ ಶಾರ್ಪ್ನೆಸ್ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ನೋಡಿ, ಶಾರ್ಪ್ ಆಗ್ತಾ ಇಲ್ಲ ಸರಿಯಾಗಿ. ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿದ್ದಾಗ ನಾವು ಸಾನೆ ಇಡ್ಸೋಕ್ಕೆ ಹೊರಗಡೆ ಎಲ್ಲ ತೊಗೊಂಡೋಗ್ಬೇಕಾಗುತ್ತೆ. ಹೊರಗಡೆ ಹೋಗೋ ಬದಲು ಮನೆಯಲ್ಲೇ ನಾವು ಈಸಿಯಾಗಿ ನಾವು ಇದನ್ನು ಶಾರ್ಪ್ ಮಾಡ್ಕೋಬೋದು. ನೋಡಿ, ಕಾಫಿ ಮಗ್ಗಿರುತ್ತೆ ಎಲ್ಲರ ಮನೆಯಲ್ಲಿ. ಇದಿಲ್ಲ ಅಂದರೆ ದೀಪದ ದಂಟೆ ಬೇಕಾದ್ರೂ ತೊಗೋಬೋದು. ಈ ಥರ ಉಲ್ಟಾ ಮಾಡಿಕೊಂಡು ಮಗ್ಗನ್ನ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಉಜ್ಕೋಬೇಕು. ಎರಡು ಬದಿಯಲ್ಲೂ ನಾವು ಈ ರೀತಿಯಾಗಿ 20-20 ಸೆಕೆಂಡ್ ಉಜ್ಕೊಂಡ್ರೆ ಸಾಕು ಫ್ರೆಂಡ್ಸ್. ತುಂಬಾ ಶಾರ್ಪ್ ಆಗುತ್ತೆ ಚಾಕು. ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಶಾರ್ಪ್ ಆಗುತ್ತೆ ಅಂತ. ನಾವು ಹೊರಗಡೆ ಹೋಗಿ ನಾವು ಶಾರ್ಪ್ ಮಾಡ್ಕೊಬೇಕು ಅಂತಂದರೆ 20-30 ರೂಪಾಯಿ ತೊಗೊತಾರೆ. ಈ ರೀತಿಯಾಗಿ ನಾವು ಮನೆಯಲ್ಲಿರುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಾವು ಚಾಕು ಕತ್ತರಿಗಳನ್ನೆಲ್ಲ ಶಾರ್ಪ್ ಮಾಡ್ಕೋಬೋದು. ನೋಡಿ ಎಷ್ಟು ಶಾರ್ಪ್ ಆಗಿದೆ. ಇವಾಗ ನಿಂಬೆಹಣ್ಣನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ತುಂಬ ಪ್ರೆಸ್ ಮಾಡಲ್ಲ ಫ್ರೆಂಡ್ಸ್. ನೋಡಿ, ಸುಮ್ಮನೆ ಲೈಟಾಗಿ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಕಟ್ ಆಗಿಬಿಡುತ್ತೆ. ಇನ್ನೂ ಒಂದು ಸರಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇಷ್ಟು ಶಾರ್ಪ್ ಆಗಿರೋವಂಥ ಚಾಕುನ ನಾವು ಮನೆಯಲ್ಲೇ ಶಾರ್ಪ್ ಮಾಡಿಕೊಂಡು ಈಸಿಯಾಗಿ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಶಾರ್ಪ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಕಾಯಿಂದ ತೆಂಗಿನ ಚಿಪ್ಪಿಂದ ಕೊಬ್ಬರಿನ ಸಪ್ರೇಟ್ ಮಾಡೋ ವಿಧಾನ ತೋರಿಸ್ತೀನಿ. ಏನು ಮಾಡ್ತೀವಿ ನಾವು, ಈ ರೀತಿ ಚಾಕುವಲ್ಲೆಲ್ಲ ತೆಗಿತಾ ಇರ್ತೀವಿ. ತೆಗಿಯೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತಲ್ವ. ಈಸಿಯಾಗಿ ನಾವು ಚಿಪ್ಪಿಂದ ಕೊಬ್ಬರಿನ ಸಪ್ರೇಟ್ ಮಾಡಬೇಕು ಅಂದರೆ ಈ ಟಿಪ್ಪು ಫಾಲೋ ಮಾಡಿ. ನೋಡಿ, ಫಸ್ಟು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಗ್ಯಾಸ್ ಮೇಲೆ ನಾನು ಈ ಚಿಪ್ಪು ಸಮೇತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ 1-2 ನಿಮಿಷ ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಎಲ್ಲ ಬದಿಯಲ್ಲೂ ಅದು ಉರಿ ಬೀಳೋ ಥರ ಈ ಥರ ಟರ್ನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಕಪ್ಪಗಾಗಕ್ಕೆ ಬಿಡಬೇಡಿ. ಮೀಡಿಯಮ್ಮಾಗಿ ಸ್ವಲ್ಪ ಬಿಸಿ ಆಗಬೇಕು. ಅದರಲ್ಲಿ ಕೊಬ್ಬರಿ ಚಿಪ್ಪು ಸ್ವಲ್ಪ ಆಚೆ ಇರೋವಂಥ ಮಂದವಾಗಿರೋವಂಥ ಚಿಪ್ಪು ಸ್ವಲ್ಪ ಬಿಸಿ ಆದರೆ ಒಳಗಡೆ ಕೊಬ್ಬರಿ ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ, ಬಿಟ್ಕೊಳ್ಳುತ್ತೆ. ಬೇಕಾದ್ರೆ ನೀವೇ ನೋಡಿ. ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ನಾನು 1-2 ನಿಮಿಷ ಫ್ಲೇಮ್ ಕಮ್ಮಿ ಇಟ್ಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ನೋಡಿ ಆಲ್ಮೋಸ್ಟ್ ಬಿಟ್ಕೊತಾ ಇದೆ. ಈ ರೀತಿಯಾಗಿ ಬಿಟ್ಕೊಂಡಾದಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಬೇಕು. ತುಂಬ ಹೊತ್ತು ಸೀದ್ಸಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ತುಂಬ ಕಪ್ಪಗಾಗ್ಬಿಟ್ರೆ ಕೊಬ್ಬರಿ ಎಲ್ಲ ಕಪ್ಪಗಾಗ್ಬಿಡುತ್ತೆ. ನೋಡಿ, ಈ ಥರ ಸ್ಟವ್ ಆಫ್ ಮಾಡಿಕೊಂಡು ನಾನು ಸಿಂಕ್ ಟ್ಯಾಪ್ ಕೆಳಗಡೆ ಇಟ್ಕೊಂಡು ನೀರನ್ನ ಬಿಟ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೆ ತಣ್ಣಗಾಗುತ್ತೆ. ಬೇಕಿದ್ರೆ ನೀವು ಒಂದು ಬೌಲಲ್ಲಿ ನೀರು ಇಟ್ಕೊಳ್ಬೇಕಾದ್ರೂ ನೀವು ಅದರಲ್ಲಿ 1-2 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ನೋಡಿ, ಇವಾಗ ನಾನು ತೊಳ್ಕೊಂಬಂದಿದ್ದೀನಿ. ಅದ್ರ ಮೇಲೆ ಎಲ್ಲ ಕಪ್ಪಗಿರುತ್ತಲ್ವ, ಅದನ್ನು ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ 1-2 ನಿಮಿಷ ಅದು ಹಾರೋಕ್ಬಿಡಿ.
ಆರೋಗ್ಬಿಟ್ರೆ ತುಂಬಾ ಸುಲಭವಾಗಿ ಬಂದುಬಿಡುತ್ತೆ. ನಮ್ಮ ತೋರ್ಸೋಕ್ಕೋಸ್ಕರ ಅದೇ ಬಿಸಿ ಸ್ವಲ್ಪ ಇದ್ದಾಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ತಣ್ಣಗಾದ್ಮೇಲೆ ಒಂದು 5 ನಿಮಿಷ ನಾವು ಟೈಮ್ ಇದ್ದರೆ ಇಟ್ಕೋಬೋದು, ಟೈಮ್ ಇಲ್ಲ ಅನ್ನೋರು ಈ ರೀತಿಯಾಗಿ ಬಿಡಿಸ್ಕೋಬೋದು. ಯಾಕಂದರೆ ಸುಟ್ಟಿರ್ತೀವಲ್ಲ ಬೇಗನೆ ಚಿಪ್ಪಿಂದ ಕೊಬ್ಬರಿ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಚಾಕು ತೊಗೊಂಡು ಈ ರೀತಿಯಾಗಿ ಎಡ್ಜಸ್ನ ಸ್ವಲ್ಪ ಬಿಡಿಸ್ಕೋಬೇಕು. ನೋಡಿ, ತುಂಬ ಸುಲಭವಾಗಿ ಯಾವುದೇ ರೀತಿ ಸ್ವಲ್ಪನೂ ಸೀದೋಗಿಲ್ಲ ಚಿಪ್ಪು. ನೋಡ್ತಾ ಇರ್ಬೋದು ಕೊಬ್ಬರಿ ಎಷ್ಟು ಫ್ರೆಶ್ ಆಗಿದೆ ಅಂತ ನೀವೇ ನೋಡಿ. ಈ ರೀತಿಯಾಗಿ ನಾವು ಚಿಪ್ಪಿಂದ ಕೊಬ್ಬರಿನ ಸಪ್ರೇಟ್ ಮಾಡ್ಕೋಬೋದು. ಟಿಪ್ ಇಷ್ಟೇ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಗಾಜಿನ ಬಾಟಲ್ಸು ನಾವು ಕ್ಲೀನ್ ಮಾಡಬೇಕು ಅಂದರೆ ಒಳಗಡೆ ಕೈ ಇಕ್ಕಿ ತೊಳೆಯೋಕ್ಕಾಗೋದಿಲ್ಲ. ನೋಡಿ, ನಾರು ಒಳಗಡೆ ಹೋಗಿ ನೀಟಾಗಿ ನಾವು ಕೈ ಇಟ್ಟು ತೊಳೆಯೋಣ ಅಂತಂದರೆ ತೊಳೆಯೋಕ್ಕಾಗಲ್ಲ, ಒಳಗಡೆ ಗಲೀಜೆಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತಲ್ವ. ಈ ರೀತಿ ಇರೋವಂಥ ಬಾಟಲ್ಸ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತಂದರೆ ನೋಡಿ, ಫಸ್ಟು ಒಂದು ಕ್ಯಾಂಡಲ್ಲು ಅಥವಾ ದೀಪ ಯಾವುದಾದ್ರೂ ಪರವಾಗಿಲ್ಲ, ಈ ರೀತಿಯಾಗಿ ಒಂದು ಹಚ್ಕೊಂಡು ನಾನು ಒಂದು ಬ್ರಷ್ ತೊಗೊಂಡಿದ್ದೀನಿ. ಇದು ಹೊಸ ಬ್ರಷ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾವು ಯೂಸ್ ಮಾಡೋವಂಥ ಬ್ರಷ್ನ, ಅದರಲ್ಲಿ ತುಂಬಾ ಬ್ಯಾಕ್ಟೀರಿಯಾಗಳು ಇರುತ್ತಲ್ವ, ಅದ್ರ ಬದಲು ಹೊಸ ಬ್ರಷ್ ಈ ರೀತಿಯಾಗಿ ಬಾಟಲ್ಸ್ ತೊಳೆಯೋಕ್ಕೆ ನಾವು ಇಟ್ಕೊಂಡ್ರೆ ತುಂಬಾ ಉತ್ತಮ ಅಂತಲೇ ಹೇಳ್ತೀನಿ. ನೋಡಿ, ಫಸ್ಟು ಸೆಂಟ್ರಿಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬ್ರಷ್ ಮಧ್ಯಭಾಗ ಏನಿರುತ್ತಲ್ವ ಅದನ್ನು ಬಿಸಿ ಮಾಡಿಕೊಂಡು ಬೆರಳುಗಳಿಂದ ಈ ರೀತಿ ಬೆಂಡ್ ಮಾಡ್ಕೋಬೇಕಷ್ಟೆ. ಸ್ವಲ್ಪ ಬಿಸಿ ಇದ್ದಾಗೆ ಬೆಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆಂಡ್ ಆಗಲ್ಲ. ತುಂಬ ಬಿಸಿ ಮಾಡಿದ್ರೆ ಬೆಂಡಾಗಿ ಕರಗೋಗ್ಬಿಡುತ್ತೆ. ನೋಡಿಕೊಂಡು ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿದೆ ಬ್ರಷು. ಈಗ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಈ ರೀತಿಯಾಗಿ ನಾವು ಬಾಟಲ್ಸ್ಗಳ್ನ, ಉಪ್ಪಿನಕಾಯಿ ಬಾಟಲ್ಸೇ ಆಗಲಿ ಇಲ್ಲ ವಾಟರ್ ಬಾಟಲ್ಸ್ ಮಕ್ಕಳದ್ದು ಇರುತ್ತಲ್ವ, ಹಾಲಿನ ಬಾಟಲ್ಸು, ಫೀಡಿಂಗ್ ಬಾಟಲ್ಸು ಯಾವ್ದು ಬೇಕಾದ್ರೂ ಪರವಾಗಿಲ್ಲ, ಈ ರೀತಿಯಾಗಿ ನಾವು ಬ್ರಷ್ ಒಂದು ಮಾಡಿಕೊಂಡ್ಬಿಟ್ರೆ ಈಸಿಯಾಗಿ ನಾವು ಬಾಟಲ್ಸ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ವಾಶ್ ಮಾಡಿ ತಂದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿ ನೀಟಾಗಿದೆ ಅಂತ. ಈ ರೀತಿಯಾಗಿ ನಿಮಗೂ ಮನೆಯಲ್ಲಿ ಬಾಟಲ್ಸ್ ಎಲ್ಲ ಇದ್ದರೆ ಬಾಟಲ್ಸೇ ಆಗಲಿ, ವಾಟರ್ ಬಾಟಲ್ಲು ಇಲ್ಲಾಂದರೆ ಫೀಡಿಂಗ್ ಬಾಟಲ್ ಮಕ್ಕಳದು, ಈ ರೀತಿಯಾಗಿ ವಾಶ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಕೂಲಿಂಗ್ ಗ್ಲಾಸು, ಇದು ಟೆಸ್ಟಿಂಗ್ ಗ್ಲಾಸೇ ಆಗಲಿ ಇಲ್ಲಾಂದರೆ ಕೂಲಿಂಗ್ ಗ್ಲಾಸ್ಗೆಲ್ಲ ಇವಾಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಬಿಸಿಲಿಗೆಲ್ಲ ಹೋದಾಗ ಹೊರಗಡೆ. ಈ ರೀತಿಯಾಗಿ ಅದು ಯೂಸ್ ಮಾಡ್ತಾ ಮೇಲೆ ಎಲ್ಲ ತುಂಬ ಬ್ಲರ್ ಆಗಿಬಿಟ್ಟಿರುತ್ತೆ, ಹಾಗೆ ಡೆಸ್ಟ್ ಎಲ್ಲ ಕುತ್ಕೊಂಡು ತುಂಬಾ ಗಲೀಜು ಕಾಣ್ತಾ ಇರುತ್ತಲ್ವ. ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು 20 ಸೆಕೆಂಡ್ಸು ಫ್ರೀಝರಲ್ಲಿ ನಾನು ಇಟ್ಟಿದ್ದೆ. ನೋಡಿ, ಈ ಥರ ಇಟ್ಟಾಗ ಅದ್ರ ಮೇಲೆ ಹಿಮ ಥರ ಎಲ್ಲ ಹನಿಗಳು ಬಿದ್ದಿರುತ್ತಲ್ವ. ಈ ರೀತಿ ಇದ್ದಾಗ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸ್ಪೆಕ್ಸ್ಗಳು ಫ್ರೆಂಡ್ಸ್. ನೋಡಿ, ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ, ಇದು ಕ್ಲಾತದು ಟಿಶ್ಯೂ, ಇದು ತೊಗೊಂಡು ನಿಮಗೆ ಸ್ಪೆಕ್ಸ್ ಕ್ಲೀನ್ ಮಾಡೋವಂಥ ಕ್ಲಾತ್ ಇದ್ದರೆ ಅದರಲ್ಲೇ ಒರೆಸ್ಕೋಬೋದು, ಇಲ್ಲಾಂದರೆ ಈ ಥರ ಸ್ಮೂತ್ ಟಿಶ್ಯೂಸ್ ಇರುತ್ತಲ್ವ ಇದರಲ್ಲಿ ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ ಎರಡು ಬದಿಯಲ್ಲೂ. ಈ ರೀತಿ ನಾವು ಫ್ರೀಝರಲ್ಲಿ ಒಂದು 20 ಸೆಕೆಂಡ್ಸ್ ಇಟ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬಾ ಅದ್ರ ಮೇಲೆ ಇರುವಂಥ ಡೆಸ್ಟು ಎಲ್ಲ ಕ್ಲೀನಾಗಿ ಹೊರಟೋಗಿ ಬ್ಲರ್ರೆಲ್ಲ ಏನೂ ಇರೋಲ್ಲ ಫ್ರೆಂಡ್ಸ್. ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಸ್ಪೆಕ್ಸು ಕ್ಲೀನಾಗಿರುತ್ತೆ. ನೋಡ್ತಾ ಇರ್ಬೋದು ಮೊದಲು ಯಾವ ರೀತಿ ಇತ್ತು ಎಲ್ಲ ನೀವೇ ನೋಡ್ತಾ ಇರ್ಬೋದಲ್ವ. ಈ ರೀತಿಯಾಗಿ ಸ್ಪೆಕ್ಸ್ಗಳ್ನ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಜಿಪ್ಗಳು ಜಿಪ್ಪೇ ಆಗಲಿ ಇಲ್ಲಾಂದರೆ ಮಕ್ಕಳು ಲಂಚ್ ಬ್ಯಾಗು ಮತ್ತು ಸ್ಕೂಲ್ ಬ್ಯಾಗ್ಸ್ ಎಲ್ಲ ಆಗಲಿ ಜಿಪ್ಗಳು ಹೊರಟೋಗಿದೆ ಅಂದರೆ ಏನು ಮಾಡ್ತೀವಿ, ನಾವು ಬಿಸಾಡ್ತೀವಿ, ಬ್ಯಾಗ್ನೇ ಬಿಸಾಡ್ಬಿಡ್ತೀವಿ, ಇಲ್ಲಾಂದರೆ ಮಾರ್ಕೆಟ್ಗೆ ಹೋಗಿ ಜಿಪ್ಪನ್ನ ಹಾಕ್ಕೊಬತ್ತೀವಿ, ನಮಗೆ ರಿಪೇರಿ ಮಾಡೋಕ್ಕೆ ಬರಲ್ಲ ಅಂತ. ನೋಡಿ, ಅದ್ರ ಬದಲು ಮನೆಯಲ್ಲೇ ನಾವು ಈ ರೀತಿಯಾಗಿ ಹೋಗಿರೋವಂಥ ಜಿಪ್ಪನ್ನ ರೆಡಿ ಮಾಡ್ಕೋಬೋದು. ಇದಕ್ಕೆ ಏನಿಲ್ಲ, ಒಂದು ಕ್ಯಾಂಡಲ್ ಬೇಕಾಗುತ್ತೆ ಅಷ್ಟೇ. ಕ್ಯಾಂಡಲ್ನ ತೊಗೊಂಡು ಈ ಜಿಪ್ಪು ಏನೋಗಿದೆ ಅಲ್ವಾ ಆ ಜಿಪ್ಗೆ ಈ ರೀತಿಯಾಗಿ ಕ್ಯಾಂಡಲ್ನ ಉಜ್ಕೋಬೇಕಾಗುತ್ತೆ. ಫುಲ್ಲು ರೌಂಡಾಗಿ ಜಿಪ್ ಫುಲ್ಲು ಮೇಲೆ ಭಾಗ ಕೆಳಗಡೆ ಭಾಗ ಎರಡಕ್ಕೂ ಈ ರೀತಿಯಾಗಿ ಕ್ಯಾಂಡಲ್ನ ಹಚ್ಕೊತಾ ಇದ್ದೀನಿ ನಾನು. ನಾವು ಹೊರಗಡೆ ಹೋಗಿ ರಿಪೇರಿ ಮಾಡಿಸ್ಕೊಳೋ ಬದಲು ಮನೆಯಲ್ಲೇ ನಾವು ಆರಾಮಾಗಿ ಜಿಪ್ಗಳನ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇವಾಗ ಹಚ್ಚಿರೋದ್ದೀನಿ ಜಿಪ್ಪಿಗೆಲ್ಲ ನಾನು ಕ್ಯಾಂಡಲ್ ಹಚ್ಚಿದ್ದೀನಿ. ಇವಾಗ ಲಾಸ್ಟ್ವರೆಗೂ ಜಿಪ್ಪನ್ನ ಎಳ್ಕೊಬಿಡಿ. ಎಳ್ಕೊಂಡು ಈ ರೀತಿಯಾಗಿ ಎಳ್ಕೊತಾ ಬಂದರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವೇ, ಅವಾಗ ಜಿಪ್ಪು ಬೀಳ್ತಾ ಇರಲಿಲ್ಲ. ಇವಾಗ ಕ್ಯಾಂಡಲ್ ಹಚ್ಚಾದ್ಮೇಲೆ ಜಿಪ್ಪು ನೀಟಾಗಿ ರೆಡಿ ಆಯಿತು. ಈ ರೀತಿಯಾಗಿ ನಾವು ಮನೆಯಲ್ಲೇ ಕ್ಯಾಂಡಲ್ ಒಂದಿದ್ರೆ ಸಾಕು, ತುಂಬ ಈಸಿಯಾಗಿ ನಾವು ಜಿಪ್ಪನ್ನ ರೆಡಿ ಮಾಡ್ಕೋಬೋದು. ಇದು ಕ್ಯಾಂಡಲ್ದು ವೈಟ್ ಇರೋದು, ಅದು ನಾವು ಜಿಪ್ಪು ಎಳಿತಾ ಮೇಲೆ ಕೆಳಗೆ ಮಾಡ್ತಾ ನೀಟಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಕ್ಕುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹೇಗೆ ಬಂತು, ನಿಮಗೂ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್.